ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡ ಮುಳಿಯ, ಮ್ಯೂಚುವಲಿ ಸಾರಿ ಕೇಳಿಕೊಂಡು ಇದನ್ನ ಇಲ್ಲೇ ಸಾರ್ಟ್ ಔಟ್ ಮಾಡ್ಕೊಂಡು ಒಬ್ಬ ಗಂಡನಾಗಿ ನಡ್ಕೊಂಡಿರೋದ್ರ ಬಗ್ಗೆ ನನಗೂ ಬೇಜಾರು. ಅದಕ್ಕೆ ಇಲ್ಲಿವರೆಗೂ ಬಂದಿದ್ದೆ. ನೀನು ಹತ್ರ ಅಪಾಲಜಿ ಕೇಳೋದಕ್ಕೂ ರೆಡಿ. ನಿನ್ನಲ್ಲೂ ಇದೇ ಆಟಿಟ್ಯೂಡ್ ಇದ್ರೆ ಇದನ್ನ ಇಲ್ಲೇ ಸಾರ್ಟ್ ಔಟ್ ಮಾಡ್ಕೊಂಡು ಇಬ್ರು ಮನೆಗೆ ಇಲ್ಲ. ನೀನಷ್ಟು ನೀನು ಮಾಡಿರೋದು ತಪ್ಪು ಅಂತ ನೀನು ಯಾವತ್ತು ರಿಯಲೈಸ್ ಆಗುತ್ತೋ ಅವತ್ತನ ಫೋನ್ ಇಲ್ಲ ಅಮ್ಮ, ಅಳ್ತಿದ್ದೇನೆ. ಚಿಕ್ಕ ಮಕ್ಳ ಥರ ಅಳ್ಬೇಡ ನೀನು. ಅಲ್ಲ, ಭಾವನ್ ಮಾತು ಕೇಳಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಲೇ, ನೀನು ರೌಡಿ ಬೇಬಿ, ಹಳೆ ಕಾಲದ ಹೀರೋಯಿನ್ ಥರ ಅಳ್ಕೊಂಡು ಕೂತ್ಕೊಂಡ್ರೆ ನೋಡೋಕ್ಕಾಗಲ್ಲ. ನೀನು ಅವ್ರು ಗ್ರೋಪ್ ಹಾಕೊಂಡು ಓಡಾಡ್ತಿದ್ರೇನೆ ಚಂದ. ರೌಡಿ ಬೇಬಿ ಥರನೇ ಇದ್ರೇನೆ ಕಣ ನಿಂಗೆ ಸೂಟ್ ಆಗೋದು. ಆದಿತ್ಯ, ವೇದಾಂತ ಎಲ್ಲರೂ ಮುಂದೆ ಕೈ ಎತ್ತಿ ನನಗೆ ಅವಮಾನ ಮಾಡಿಬಿಟ್ಟ. ನಾನು ಅವನ್ನ ಎಷ್ಟು ಪ್ರೀತಿ ಮಾಡ್ತೀನಿ, ಎಷ್ಟು ನಂಬಿದ್ದೀನಿ ಅಂತ ಅವನಿಗೂ ಚೆನ್ನಾಗಿ ಗೊತ್ತು. ಆದಿತ್ಯ, ಅವನೊಬ್ಬ ನನ್ನ ಜೊತೆಗಿದ್ರೆ ಸಾಕು, ಇಡೀ ಪ್ರಪಂಚ ಬೇಕಿದ್ರೂ ಎದುರಾಕೊಳ್ತೀನಿ. ಅಂಥದ್ರಲ್ಲಿ ಎಲ್ಲರ ಮುಂದೆ ಅವ್ನು ನನ್ನ ಮೇಲೆ ಕೈ ಎತ್ತಿದ್ರೆ ನನಗೆ ಬೇಜಾರಾಗಲ್ವಾ ಹೇಳು? ನಾನು ರೌಡಿ ಬೇಬಿ ಥರ ಆಡ್ತೀನಿ ಅಷ್ಟೆ. ಹಾಗಂತ ನನಗೆ ಫೀಲಿಂಗ್ಸ್ ಇಲ್ಲ ಅಂತಲ್ಲ. ನನಗೂ ಹೃದಯ ಅಂತಿದೆ, ನನಗೂ ಪ್ರೀತಿ ಮಾಡೋಕ್ಕೆ ಬರುತ್ತೆ, ಕನ್ಸು ಕಾಣೋಕ್ಕೆ ಬರುತ್ತೆ, ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಬರುತ್ತೆ. ಅದನ್ನು ಯಾವುದನ್ನು ಅವನು ಅರ್ಥ ಮಾಡ್ಕೊಳ್ದೆ ಎಲ್ಲರ ಮುಂದೆ ಕೈ ಎತ್ತೋದಕ್ಕೆ ಬಂದರೆ ನನಗೆ ಬೇಜಾರಾಗಲ್ವಾ? ಮನೇಲಿ ಅವನಷ್ಟೆಲ್ಲ ಮಾತಾಡೋದ್ರ ಬದಲು ನನ್ನ ಅಪ್ಕೋ
ನಡ್ಕೊಂಡು ಸಾರಿ ಪಚಾರಿ, ನನ್ನ ಕೈ ಎತ್ತಬಾರ್ದಿತ್ತು ಅಂತ ಒಂದೇ ಒಂದು ಮಾತು ಹೇಳಿದ್ರು ಸಾಕಿರ್ತಿತ್ತು. ನಾನು ಎಲ್ಲನೂ ಮರೆತು ಅವನ ಜೊತೆನೇ ಹೋಗ್ಬಿಡ್ತಿದ್ದೆ. ಆದರೆ ಅವನು ಹಾಗೆ ಮಾಡಲಿಲ್ಲ. ನಿಂದೆ ತಪ್ಪು, ಸಾರಿ ಕೇಳು ಅಂತ ಮೊಂಡಟ್ಟ ಇಟ್ಕೊಂಡು ಕೂತಿದ್ದಾನೆ. ಆದರೂ ವೇದಾಂತ್ ನನ್ನ ಜೊತೆ ಆ ಥರ ನಡ್ಕೊಂಡಿದ್ದು ನನಗೆ ತುಂಬ ಬೇಜಾರಾಯಿತು ಅದಿತಿ. ನಾನೇ ಅವನ ತಾಯಿ ಅಂತ ಹೇಳ್ಕೊಂಡು ಬಂದಿರೋ ಹೆಂಗ್ಸ್ ಜೊತೆ ನಾನು ಆ ಥರ ರೂಢಾಗಿ ಮಾತಾಡಿದ್ದು ನಿಜ, ಅದರಿಂದ ಕಾರಣ ಇತ್ತು. ಆದರೆ ವೇದಾಂತ್ ಬಂದಾಗ ಅವನ್ನ ತಳ್ಳಿದ್ದು ನಾನಂತೂ ಅಲ್ಲ. ನೀನಲ್ವಾ? ಮತ್ತಿನ್ಯಾರು? ಆ ಸುಹಾಸಿನಿ. ಲೇ, ಇದನ್ನ ಇಲ್ಲಿ ಹೇಳಿ ಏನು ಪ್ರಯೋಜನ? ಅಲ್ಲಿ ಭಾವನ ಹತ್ರ ಹೇಳ್ಬೇಕು ತಾನೆ. ಹೇಳಿದರೆ ಅವ್ನು ನನ್ನ ಮಾತು ನಂಬ್ತಿದ್ದ ಅಂತ ಅಂದ್ಕೊಂಡಿದ್ಯಾ? ಅವನಿಗೆ ಅವನ ತಾಯಿ ಮೇಲೆ ಹುಚ್ಚು ಪ್ರೀತಿ ಇದೆ. ಆ ಪ್ರೀತಿನೇ ಅವನನ್ನು ಕುರುಡನಾಗಿ ಮಾಡಿಬಿಟ್ಟಿದೆ. ಅದಕ್ಕೆ ಸುಹಾಸಿನಿ ಮನೇನ ಸರ್ವನಾಶ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ರು. ಅದು ಅವನಿಗೆ ಅರ್ಥನೇ ಆಗ್ತಾ ಇಲ್ಲ. ನೀನೇ ಯೋಚನೆ ಮಾಡೋದಿತಿ, ಅವನು ಎಲ್ಲ ವಿಷಯದಲ್ಲೂ ಲಾಜಿಕಲ್ಲಾಗಿ ಯೋಚನೆ ಮಾಡ್ತಾನೆ. ಅರೆ ತಾಯಿ ವಿಷಯ ಬಂದರೆ ಮಾತ್ರ ತುಂಬ ಬ್ಲೈಂಡ್ ಆಗಿಬಿಡ್ತಾನೆ. ಇಲ್ಲಾಜಿಕಲ್ಲಾಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಸುಹಾಸಿನಿ ಮಾತು ಬಿಟ್ಟರೆ ಬೇರೆ ಯಾರ ಮಾತು ಕೇಳೋದೇ ಇಲ್ಲ ಅಂತಾನೆ. ಅದಕ್ಕೆ ಆ ಸುಹಾಸಿನಿ ಮತ್ತೆ ಹೊಸದಾಗಿ ಬಂದಿರೋ ಹೆಂಗಸು ಇವನ್ ವೀಕ್ನೆಸ್ನೇ ಅಡ್ವಾಂಟೇಜಾಗಿ ಮಾಡಿಕೊಂಡು ಅವ್ರಿಗೆ ಹೇಗೆ ಬೇಕೋ ಹಾಗೆ ನಡೆಸ್ಕೋತಾ ಇದ್ದಾರೆ. ಎಲ್ಲರೂ ಅವ್ರ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬೇರೆ ಯಾರಾದರೂ ಇವನ್ ಜಾಗದಲ್ಲಿ ಇದ್ದಿದ್ರೆ ನನ್ನ ಹೆಂಡತಿ ಅನ್ಯಾಯನ ತಡೀತಿದ್ದಾಳೆ, ಅವ್ರು ಮಾಡ್ತಿರೋ ತಪ್ಪನ್ನ ಕಂಡು ಹಿಡಿದು ಪ್ರಶ್ನೆ ಮಾಡ್ತಿದ್ದಾಳೆ, ಸಂಸಾರನ ಉಡಿಸ್ತಿದ್ದಾಳೆ ಅಂತ ಅಪ್ರಿಷಿಯೇಟ್ ಮಾಡ್ತಿದ್ರು. ಆದರೆ ವೇದಾಂತ್ ವಿಷಯ ಏನು ಅಂತ ಅರ್ಥ ಮಾಡ್ಕೊಳ್ದೆ ಎಲ್ಲರೂ ಮುಂದೆ ಕೈ ಎತ್ತಿ ಹೊಡೆಯೋದಕ್ಕೆ ಬಂದಿದ್ದ. ನನಗೆ ನಾಲ್ಕೋಡೆ ಮಧ್ಯ ಸಾಯೋ ಥರ ಹೊಡೆದಿದ್ರು ನಾನು ಬೇಜಾರು ಮಾಡ್ಕೋತಿರ್ಲಿಲ್ಲ ಅದಿತಿ. ಏನಕ್ಕೆ ಹೊಡೆದೆ ಅಂತ ಕ್ವೆಶ್ಚನ್ ಕೂಡ ಮಾಡ್ತಿರ್ಲಿಲ್ಲ. ಆದರೆ ಮನೇನ ಸರ್ವನಾಶ ಮಾಡೋಕ್ಕೆ ಬಂದಿರೋರ ಮುಂದೆ ಕೈ ಎತ್ತಿದ್ನಲ್ಲ ಅಂತ ತುಂಬ ನೋವಾಗ್ತಿದೆ. ಸಮಾಧಾನ ಮಾಡ್ಕೊಳ್ಳೆ, ಬೇಜಾರು ಮಾಡ್ಕೋಬೇಡ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅದಿತಿ? ಕೆಟ್ಟವ್ರ ಮುಂದೆ ನನಗೆ ಕೈ ಮಾಡಿದ್ರೆ ಅವ್ರುಗಳ ಮುಂದೆ ನನ್ನ ಮರ್ಯಾದೆ ಏನಾಗಬೇಡ ಹೇಳು. ನೆಕ್ಸ್ಟ್ ಟೈಮ್ ನಾನು ಏನಾದರೂ ಮಾತಾಡಿದ್ರೆ ಅವ್ರು ನನ್ನ ಮಾತಿಗೆ ರೆಸ್ಪೆಕ್ಟ್ ಕೊಡ್ತಾರಾ, ವ್ಯಾಲ್ಯೂ ಕೊಡ್ತಾರಾ? ಈ ಸೂಕ್ಷ್ಮಗಳು ವೇದಾಂತಿಗೆ ಅರ್ಥನೇ ಆಗಲ್ಲ. ಗುರುಡ್ ಪ್ರೀತಿಯಿಂದ ಮುಚ್ಚಿರೋ ಅವ್ನ ಕಣ್ಣ ತೆರೆಸ್ಬೇಕು, ಅವನ್ನ ಜಾಗೃತಗೊಳಿಸ್ಬೇಕು. ಇಲ್ಲ ಅಂದರೆ ಅವರಿಬ್ಬರು ಸೇರಿಕೊಂಡು ಮನೇನ ಸರ್ವನಾಶ ಮಾಡಿಬಿಡ್ತಾರೆ, ಅವನನ್ನು ಬೀದಿಗೆ ಬರೋ ಹಾಗೆ ಮಾಡಿಬಿಡ್ತಾರೆ. ಇಲ್ಲ ಕಣೆ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ನಿನ್ನ ಭಾವನ ಹತ್ರ ಏನು ಮಾತಾಡಿದ್ಯೋ ಅದು ಸರಿಯಾಗೇ ಇದೆ. ಬಟ್ ಭಾವ ನಿನ್ನ ಹತ್ರ ನಡ್ಕೊಂಡಿದ್ದ ರೀತಿ ಸರಿ ಇಲ್ಲ. ಒಂದು ಹೆಣ್ಣು ಯಾವ ಅವಮಾನ ಬೇಕಾದರೂ ಸಹಿಸ್ಕೋತಾರೆ, ಆದರೆ ಅವಳ ಗಂಡನ ಎಲ್ಲರ ಮುಂದೆ ಅವಮಾನ ಮಾಡಿದ್ರೆ ಸಹಿಸ್ಕೊಳ್ಳಲ್ಲ. ಆಗ ಅವನ ಮೇಲಿರೋ ನಂಬಿಕೆ ಕೂಡ ಸಂಪೂರ್ಣವಾಗಿ ಕಳ್ಕೊತಾಳೆ. ನೋಡು, ಅವ್ರಾಗ ಅವರೇ ತಪ್ಪಾಯ್ತು ಅಂತ ಕೇಳೋವರೆಗೂ ನೀನು ಆ ಕಡೆ ತಲೆ ಹಾಕಿ ಕೂಡ ಮಲಗಬೇಡ. ಅದೇನಾಗುತ್ತೋ ನೋಡೇ ಬಿಡೋಣ, ಸರಿನಾ? ಗುಡ್ ಮಾರ್ನಿಂಗ್ ಬಾಸ್. ಬಾಸ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂತ ಒಂದ್ಸಲ ಹೇಳಾಯ್ತಾನೆ, ಮತ್ತೇನಿಗೆ ನಿಂತಿದ್ದೀರ? ಗೆಟ್ ಔಟ್. ಸಾರ್ಥಕ್ ಸರ್, ಬಡ ಬಸ್ಗೆ ಏನಾಗಿದೆ? ಮಗುಕ್ಕೆ ಕೆಂಡ ಕಟ್ಕೊಂಡ್ ಬಂದಿದ್ದಾರೆ. ಅದನ್ನ ಅವ್ರ ಹತ್ರ ನಾವು ಕೇಳಿ ಸರಿ ಹೇಳ್ತಾರೆ. ಅವ್ರ ಹತ್ರ ಕೇಳೋದಕ್ಕೆ ಭಯ ಆಗಿದ್ದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇರೋದು. ಆಯ್ತು, ಇವತ್ತೊಂದು ಮೀಟಿಂಗ್ ಇದೆ ಅಂತ ದಯವಿಟ್ಟು ವಿಚಾರನ ಅವ್ರಿಗೆ ತಲುಪಿಸ್ಬಿಡಿ.
ಅದನ್ನ ಕೇಳಕ್ ಯಾಕ್ರಿ ಭಯ? ಓ ಹೇಳಿ. ಬಡ ಬಾಸ್ ಮೂಡ್ ಯಾವಾಗ ಹೆಂಗಿರುತ್ತೋ ಹೇಳಕ್ಕಾಗಲ್ಲ. ಕೆಲ್ಸದ ವಿಚಾರದಲ್ಲಿ ಏನು ಅನ್ನಲ್ಲ. ಓ ಹೇಳ್ರಿ. ಗೊತ್ತಾಯ್ತು ಬಿಡಿ, ಕಷ್ಟಕ್ಕೆ ಯಾರು ಆಗಲ್ಲ ಅಂತ. ಶಿರಡಿ ಸಾಯಿಬಾಬಾ, ಗಾಳಿ ಆಂಜನೇಯ, ಚಾಮುಂಡೇಶ್ವರಿ, ನಂಜುಂಡೇಶ್ವರ. ಏನ್ರಿ ಅದು? ಅದು ಒಳಗಡೆ ಹೋಗಕ್ ಮುಂಚೆ ದೇವ್ರಗಳ ಹತ್ರ ಬೇಡ್ಕೊಂತ ಐತೆ. ಹೋಗಿ. ಬಾಸ್ ಬಾಸ್, ಅದು ಮೀಟಿಂಗು. ಏನ್ ಮೀಟಿಂಗು? ಇವತ್ತು ಮೀಟಿಂಗ್ ಇದೆ ಬಾಸ್. ಗುಡ್ ಮಾರ್ನಿಂಗ್ ಅಂತ ಹೇಳೋಕ್ ಬಂದಾಗ್ಲೇ ಹೇಳ್ಬೇಕು ತಾನೆ. ಮಣ್ಣು ತಿಂತಿದ್ರಾಗ್ಲೇ ಹೋಗಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಫೈಲ್ ತಗೊಂಡ್ಬನ್ರಿ. ಬಾಸ್, GST ಅಕ್ನಾಲಜ್ಮೆಂಟ್ ಎಲ್ರಿ ಇದೆ, ಹೋಗಿ ತಗೊಂಬನ್ರಿ. ಹೋಗ್ರಿ. ಹೋದ್ ವರ್ಷದ ಈ ವರ್ಷ ತಗೊಂಬನ್ರಿ. ಫೈಲ್ ಎಲ್ರಿ? ಅಲ್ರಿ ಇಡಿಯಟ್. ಏನ್ರಿ ನಿಮ್ಗೆ? ಬಡ ಬಾಸು ಒಂಥರ ವಿಚಿತ್ರ ಮನುಷ್ಯ. ಏನು ಮಾತಾಡಿಲ್ಲ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಅಂತಾರೆ. ಏನು ನಗ್ತಾ ಇದ್ದೀರಾ? ನಗರಿ ನಗರಿ. ಬಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡ್ತೀರಾ? ಆದ್ರೂ ನಿಮ್ಮ ಬಾವಿ ತೊಳೋದ್ರಲ್ಲಿ ನಮಗೊಂಥರ ಖುಷಿ. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ ಹೇಳಿದ್ದೀನಿ ಕೇಳಿ. ಅನ್ವಿತಾ, ಟಿಶ್ಯೂ ತಗೊಂಬನ್ನಿ.
ನೋಟದಂತೆ ನಾಲ್ವರ ಬಂದ. ಏ ಅಂಜು ಅಲ್ಲೇ ಕೂತ್ಕೊಂಡೆ ಬಸ್ ಬಿಡಿಸು. ಹೋಗಮ್ಮ, ನಿನ್ ಜೊತೆ ಕುತ್ಕೊಂಡ್ರೆ ಸೊಪ್ಪು ಬಿಡಿಸ್ತಾರೆ. ಅಪ್ಪ ಫೋನ್ ಕೊಡಪ್ಪ, ಗೇಮ್ ಆಡ್ತೀನಿ. ಹೇಳಕ್ಕಂದ ಅಪ್ಪ ನಾನೇ ತಗೊಳ್ತೀನಿ. ಗುಡ್ ಮಾರ್ನಿಂಗ್ ಅಪ್ಪ. ಮಾರ್ನಿಂಗ್ ಕಂದ. ಹೌದು, ಲಂಗ ದಾವಣಿಲಿ ತುಂಬಾ ಮುದ್ದ ಕಾಣ್ತಿದ್ಯಾ. ನನ್ನ ದೃಷ್ಟಿನೇ ತಪ್ಪೋ ಥರ ಇದೆ. ಹೌದು ಅಮ್ಮ, ನೀನಿನ್ನೂ ಚಿಕ್ಕ ಮಗು ಥರ ಕಾಣಿಸ್ತಾ ಇದೆಯಾ. ಥ್ಯಾಂಕ್ಸ್ ಅಪ್ಪ. ಹೌದು, ಇವತ್ತು ಯಾಕೆ ಲಂಗ ದಾವಣಿ ಹಾಕೊಂಡಿದ್ಯಾ? ಏನು ವಿಶೇಷ? ಲಂಗ ದಾವಣಿ ಅಂದ್ರೆ ನನಗೆ ತುಂಬಾ ಇಷ್ಟ ಅಲ್ವಪ್ಪ, ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಅದಕ್ಕೆ ಹಾಕೊಂಡಿದ್ದೀನಿ. ಅಮ್ಮು, ನೀನು ರಾತ್ರಿ ಊಟಕ್ಕಿರಲ್ಲ ಅನ್ಸುತ್ತಲ್ವಾ? ಯಾಕೆ? ಏನಿಲ್ಲ, ನಿನಗೆ ಸೊಪ್ಪಿನ ಪಲ್ಯ ಅಂದರೆ ಇಷ್ಟ ಅಲ್ವಾ? ನೀನು ಇವತ್ತು ಇಲ್ಲೇ ಇದ್ದಿದ್ರೆ ಸೊಪ್ಪಿನ ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೆ ಅಷ್ಟೆ. ಅಮ್ಮ, ನೀನ್ ಅಳಿಯ ಬಂದು ನನ್ನನ್ನು ಕರ್ಕೊಂಡು ಹೋದ್ರು ನೀನ್ ಮಾಡಿರೋ ಅಡ್ಗೆನ ತಿಂದೆ ಅಂತೂ ಹೋಗಲ್ಲ. ಮಾಡಿರೋ ಅಡ್ಗೆನ ಊಟ ಮಾಡ್ಕೊಂಡೇ ಹೋಗೋದು. ಏನೇ ಹಾಗೆ ಮಾತಾಡ್ತಿದ್ಯಾ? ನಿನ್ಗೆ ನಾ ಊಟ ತಿಂಡಿ ಕೊಡಲ್ವಾ? ಹಾಗೆ ಯಾವತ್ತದ್ದು ಕಳಿಸಿದೀವ ನಿನ್ನ? ಬರೀ ನೀನ್ ಬೇಡ ಅಂದ್ರೂ ನಾನು ಊಟ ಮಾಡ್ಕೊಂಡೇ ಹೋಗ್ತೀನಿ. ನೀನೇನು ತಲೆ ಕೆಡ್ಸ್ಕೋಬೇಡ ಆಯ್ತಾ? ಊಟದ ಕತೆ ಹಾಗಿರ್ಲಿ. ಅದು ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಮ್ಮ? ಅಮ್ಮ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ನೀನ್ ಅವಾಗಿಂದ ಗಂಡನ ಮನೆಗೆ ಹೋಗುವಂತ ಅಕ್ಕಂಗ್ ಒತ್ತಾಯ ಮಾಡ್ತಾನೆ ಇದೆಯಾ. ಭಾವನೆ ಬಂದ್ ಸಾರಿ ಕೇಳೋ ತನಕ ಅಕ್ಕನೂ ಹೋಗಲ್ಲ, ನಾವು ಕಳ್ಸಲ್ಲ, ಅಲ್ಲ ಅಪ್ಪ? ಅಪ್ಪ ಹಾ ಕರೆಕ್ಟ್ ಮಗಳ. ಏನು ತಪ್ಪೇ ಮಾಡಿಲ್ಲ ಅಂದಮೇಲೆ ಸಾರಿ ಯಾಕೆ ಕೇಳಬೇಕು? ನೀನು ಯಾವುದೇ ಕಾರಣಕ್ಕೂ ಸಾರಿ ಕೇಳಬೇಡ ಮಗಳೇ. ನನಗೆ ನನ್ನ ಮಕ್ಕಳ ಮೇಲೆ ನಂಬಿಕೆ ಇದೆ. ನೀವುಗಳು ಯಾವತ್ತೂ ನಾನು ತಲೆ ತಗ್ಸುವಂತ ಕೆಲಸ ಮಾಡೋದಿಲ್ಲ. ಅಮ್ಮೋ, ನೀನೇನು ತಲೆ ಕೆಡಿಸ್ಕೋಬೇಡ. ವೇದಾಂತ್ ಬಂದು ಕರೆಯೋವರೆಗೂ ನೀನು ನಿನ್ನ ಗಂಡನ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಹಣೆ ಬರ ಅನುಭವಿಸಿ. ಪರಿ, ಸೊಪ್ಪು ಬಿಡಿಸೋದಕ್ಕೆ ಏನಾದರೂ ಸಹಾಯ ಮಾಡ್ಲಾ? ತನ್ನ ಕುಕ್ಲ